ನಮಸ್ಕಾರ. IPL ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಎಸ್ ವೀಕ್ಷಕರೇ, IPL ಶುರುವಾಗಲು ಇನ್ನೇನು ಕೇವಲ 2 ದಿನಗಳು ಬಾಕಿ ಇವೆ. ಈ ಮಧ್ಯೆ ಅಭಿಮಾನಿಗಳಲ್ಲಿ IPLನ ಫೀವರ್ ಬಂದ್ಬಿಟ್ಟು ಈ ರೇಂಜಲ್ಲಿ ಇದೆ. ಸೊ ನಾವಿವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಈ ಎರಡೂ ತಂಡಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವ ತಂಡ ಎಷ್ಟು ಸ್ಟ್ರಾಂಗ್ ಇದೆ, ಯಾವ ತಂಡದ ಸ್ಟ್ರಾಟರ್ಜಿ ತುಂಬ ಚೆನ್ನಾಗಿದೆ, ಈ ಎಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ನನ್ನ ಸಹೋದ್ಯೋಗಿ ಪ್ರದೀಪ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಸ್ ಪ್ರದೀಪ್, ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿದೆ ಇವ್ರ ಸ್ಟ್ರಾಟರ್ಜಿಗಳು, ಏನಿದ್ದಾವೆ, ಪ್ಲೇಯರ್ಸ್ ಯಾವ ಮೂಡಲ್ಲಿದ್ದಾರೆ? ಸರ್, ನಾವು CSK ವರ್ಸಸ್ ರಾಜಸ್ಥಾನ ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ವರ್ಸಸ್ ಯಂಗ್ಸ್ಟರ್ಸ್ ಆಟ ಅಂತಾನೆ ನೋಡ್ಬೋದು. ಹೌದು. ಸೊ CSK ಇತಿಹಾಸ ನೋಡ್ತಾ ಹೋದ್ರೆ ಅವರು 5 ಬಾರಿ ಚಾಂಪಿಯನ್ಸ್. ರಾಜಸ್ಥಾನ್ ರಾಯಲ್ಸ್ ಬಂದ್ರೆ 1 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಬಟ್ ನಾವು ಇಲ್ಲಿ ಚಾಂಪಿಯನ್ಸ್ ಲೆಕ್ಕ ಬರಲ್ಲ. ಸೊ ಯಾವ ರೀತಿಯಾಗಿ ತಂಡದಲ್ಲಿ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಬೌಲಿಂಗ್ ಮತ್ತೆ ಅವರ ಒಂದು ಜಟಾಪಟಿ ಯಾವ ರೀತಿಯಾಗಿರುತ್ತೆ ಅಂತ ನಾವು ಪರಿಗಣನೆಗೆ ತಗೋಬೇಕಷ್ಟೇ. ಪ್ರದೀಪ್, ಎರಡನೇದಾಗಿ ನಾನು ನೋಡಿದ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಅವರು 5 ಬಾರಿ ಚಾಂಪಿಯನ್ಸ್. ಹೌದು. ಅದೇ ರಾಜಸ್ಥಾನ್ ರಾಯಲ್ಸ್ ಅವರು ಕೇವಲ 1 ಬಾರಿ ಚಾಂಪಿಯನ್ಸ್. ಬಟ್ ಇವರಿಬ್ಬರ ಮಧ್ಯೆ 31 ಮ್ಯಾಚ್ಗಳು ನಡೆದಿದ್ದಾವೆ. ಹೌದು. ಸೊ ಇದರಲ್ಲಿ ಚೆನ್ನೈ ಅವರು 16 ಬಾರಿ, ರಾಜಸ್ಥಾನ್ ರಾಯಲ್ಸ್ ಅವರು 15 ಬಾರಿ. ಸೊ ಚಾಂಪಿಯನ್ಸ್ ಅಂತ ಇಲ್ಲಿ ಏನು ನಾವು ಇವರು 1 ಸಲ ಗೆದ್ದಿದ್ದಾರೆ, ಇವರು 5 ಸಲ ಗೆದ್ದಿದ್ದಾರೆ ಅಂತ ಏನು ಕಡೆಗಣಿಸಂಗೇನಿಲ್ಲ ಅಲ್ವಾ? ಇಲ್ಲ, ಖಂಡಿತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಯಾವ ಈಕ್ವಾಲಿಟಿ ಇದೆಯಾ, ಇಲ್ಲ ಫೈಟ್ ಯಾವ ಥರ ಇರ್ಬೋದು? ತುಂಬ ಫೈಟ್ ಇದೆ ಸರ್. ರಾಜಸ್ಥಾನ್ ರಾಯಲ್ಸ್ ಅಂತ ಬಂದರೆ ಅವರು ನೋಡಿ 2008ರಲ್ಲಿ ಇತಿಹಾಸದಲ್ಲೇ ಮೊದಲು ರಾಜಸ್ಥಾನ್ ತಂಡದವರು ಟ್ರೋಫಿ ವಿನ್ನರ್ ಆಗಿದ್ದಿತ್ತು. ಸೊ ಇವರೆಲ್ಲ ಹೋಲಿಸ್ಕೊಂಡ್ರೆ ನಾವು ಯಾವ ಚಾಂಪಿಯನ್ಸ್ ಕೂಡ ಇರಲಿಲ್ಲ ಅಂತ ಟೈಮಲ್ಲಿ ಇವರು ಟ್ರೋಫಿ ಹೇಳ್ತಿರೋ ಪ್ರಕಾರ ಜಮಾನ್ದಲ್ಲೇ ಕಿಂಗ್ಸ್ ಅವರು. ಸೊ ರಾಜಸ್ಥಾನ್ ರಾಯಲ್ಸ್ CSK ಅಂತ ಬಂದ್ರೆ ಸೊ ಎರಡೂ ತಂಡದಲ್ಲೂ ಕೂಡ ಅಗ್ರೆಷನ್ ಇದೆ. ಸೊ ಬ್ಯಾಟಿಂಗ್ ಲೈನ್ ಅಪ್ ನೋಡಿರ್ಬೋದು, ಬೌಲರ್ಸ್ ನೋಡಿರ್ಬೋದು, ಸೊ ತಂಡದ ನಾಯಕತ್ವ ನೋಡಿರ್ಬೋದು ನೀವು, ರೋಚಕವಾಗಿರ್ತಕ್ಕಂಥದ್ದು. ನಾವು ಚೆನ್ನೈ ಸೂಪರ್ ಕಿಂಗ್ ತಂಡವನ್ನ 5 ಬಾರಿ ಚಾಂಪಿಯನ್ಸ್ ಆಗಿದೆ ನೋಡ್ತೀವಿ. ಮತ್ತು ರಾಜಸ್ಥಾನ್ ರಾಯಲ್ಸ್ ಕೂಡ 1 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಇಲ್ಲಿ ಚಾಂಪಿಯನ್ಸ್ ಲೆಕ್ಕ ಬರಲ್ಲ. ಸೊ ಅವರ ಒಂದು ಸ್ಟ್ರಾಟಜಿಗಳಾಗಿರ್ಬೋದು, ಗೇಮ್ ಪ್ಲಾನ್ ಆಗಿರ್ಬೋದು, ಸೊ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಯಾವ ರೀತಿಯಾಗಿ ಇಬ್ರು ತಂಡಗಳಲ್ಲಿ ಆ ಒಂದು ಮುಖಾಮುಖಿ ಆಗ್ತವೆ ಅದು ನೋಡ್ಬೋದು ನಾವು. ಓಕೆ ಪ್ರದೀಪ್, ಈಗ ಚೆನ್ನೈ ಅವರದು ಬ್ಯಾಟಿಂಗ್ ಲೈನ್ ಅಪ್ ಯಾವ ಥರ ಇದೆ ನೋಡ್ಕೊಂಡು ಬರೋಣ. ಸರ್ ನೋಡಿ ಸರ್, ನನ್ನ ಪ್ಲೇಯಿಂಗ್ 11 ಪ್ರಕಾರ ಹೇಳೋದಾದ್ರೆ ಋತುರಾಜ್ ಗಾಯಕ್ವಾಡ್ ಅವ್ರ ನಾಯಕರು, MS ಧೋನಿ ಅವರಿದ್ದಾರೆ, ಸಂಜು ಸ್ಯಾಮ್ಸನ್ ಇದ್ದಾರೆ, ಡೇವಾಲ್ಡ್ ಬ್ರೇವಿಸ್ ಇದ್ದಾರೆ, ಮತ್ತೆ ಸರ್ಫರಾಜ್ ಖಾನ್ ಇದ್ದಾರೆ, ಆಯುಷ್ ಮಾತ್ರೆ ಇದ್ದಾರೆ, ಕಾರ್ತಿಕ್ ಶರ್ಮಾ ಇದ್ದಾರೆ, ಹಾಗೆ ಉರ್ವಿಲ್ ಪಟೇಲ್. ಸೊ ಇನ್ನೂ ಶಿವಮ್ ದೂವೆ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಯಂಗ್ಸ್ಟರ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿರೋದು ಸರ್ ಈ ಸಲ. ಸೊ ನಮ್ಮ CSK ತಂಡ ಏನು ಅಂತ ಹೇಳಿದ್ರೆ ಅವರು ಅನುಭವಕ್ಕೆ ಹೆಚ್ಚು ಕೊಡ್ತಾ ಇದ್ರು. ಸೊ ಅದ್ರ ಫಿಲಾಸಫಿನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಬಿಕಾಸ್ ಯಂಗ್ಸ್ಟರ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿರೋ ಸರ್ ಇವಾಗ. ಸೊ ನೋಡಿ ಆ ಯಂಗ್ಸ್ಟರ್ಸ್ ಗಳು ಯಾವ ರೀತಿಯಾಗಿ ಒಂದು ಬೆಸ್ಟ್ ಕೊಡ್ತಾರೆ ಅನ್ನೋದನ್ನ ನಾವು CSK ಟೀಮ್ ಅಲ್ಲಿ ನೋಡ್ತಾ ಹೋಗ್ಬೋದು. ಹಾಗೇನೆ ರಾಜಸ್ಥಾನ್ ರಾಯಲ್ಸ್ ಕೂಡ ಯಂಗ್ಸ್ಟರ್ಸ್ ಇದ್ದಾರೆ, ಅದರಲ್ಲೂ ಕೂಡ ರೋಚಕವಾದ ಬ್ಯಾಟ್ಸ್ಮನ್ ಗಳಾಗಿರ್ಬೋದು, ಬೌಲರ್ಸ್ ಗಳಾಗಿರ್ಬೋದು, ವಿತ್ ಆಲ್ರೌಂಡರ್ಸ್ ಗಳನ್ನ ತಗೊಂಡಿರೋದು ಸರ್ ಈ ಸಲ. ಸೊ ಅವರು ಕೂಡ ಈಗ ಚೆನ್ನೈ ಬ್ಯಾಟರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಕ್ಯಾಪ್ಟನ್ಸಿ ಚೇಂಜ್ ಆಗಿದೆ. ಈಗ ಏನು MS ಧೋನಿ ಇದ್ರು, ಅದ್ರ ಬದಲು ಈಗ ಯಂಗ್ಸ್ಟರ್ಗೆ ಕ್ಯಾಪ್ಟನ್ಸಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ? ಗಾಯಕ್ವಾಡ್ಗೆ. ಏನು ಅವ್ರ ಸ್ಟ್ರೆಂತ್ ಏನಿದೆ? ಅವರು ಕೇಪಬಲ್ ಕ್ಯಾಪ್ಟನ್ಸಿ ನಿಭಾಯಿಸೋಕೆ ಕೇಪಬಲ್ ಆಗಿದ್ದಾರಾ? ಯಾಕಂದರೆ ಘಟಾನುಘಟಿಯಾದ MS ಧೋನಿಯನ್ನು ಸೈಡಿಗಿಟ್ಟು ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದು ಆ್ಯಸ್ ಎ ಫ್ಯಾನ್ ಆಗಿ ನಮಗೆ ಸಮಾಧಾನ ಇರಲ್ಲ, ಅಭಿಮಾನಿಗಳಿಗೆ ಸಮಾಧಾನ ಇರಲ್ಲ. ಸೊ ನಂಬಿ ಮುಂದೆ ಹೋಗಿದ್ದಾರೆ ಅಂದಾಗ ಇವ್ರ ಬಗ್ಗೆ ಹೇಳೋದಾದ್ರೆ ಅದೇ ಸರ್ ನೋಡಿ, ಆ ಥರದ್ದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಾಗ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗುತ್ತೆ. ಸೊ ಗಾಯಕ್ವಾಡ್ ಅವರು ಕಳೆದ ಬಾರಿ ನಾವು ಏನು IPL ನೋಡ್ತೀವಿ, ಅಲ್ಲಿ ಅವ್ರು ಅಷ್ಟೊಂದು ಬೆಸ್ಟ್ ಕೊಡೋಕ್ಕಾಗಲಿಲ್ಲ. ಅವ್ರು ಯಾಕೆಂದ್ರೆ ಫಾರ್ಮ್ನ ಕಳ್ಕೊಂಡ್ಬಿಟ್ರು, ವಿತ್ ಇಂಜುರಿ ಆಗ್ಬಿಟ್ರು. ಸೊ ಅಂತ ಸಂದರ್ಭದಲ್ಲಿ ನಾಯಕ ಧೋನಿನೇ ಅವರು ಅದನ್ನ ನಿಭಾಯಿಸಬೇಕಾಯಿತು. ಸೊ ಅಂತ ಧೋನಿ ಬ್ಯಾಕ್ ಬೋನ್ ಆಗಿದ್ದಾರೆ ಅಂತ ಹೇಳ್ಬೋದು CSK ತಂಡಕ್ಕೆ. ಅವರು ಕೂಡ ಚೆನ್ನಾಗಿ ಕ್ಯಾಪ್ಟನ್ಸಿ ರೋಲ್ ಇರ್ಬೋದು, ಅದನ್ನೆಲ್ಲ ಚೆನ್ನಾಗಿ ಅಲ್ಲಿ ಫೀಲ್ಡಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಸೊ ಗಾಯಕ್ವಾಡ್ ಅವ್ರಿಗೂ ಕೂಡ ಒಂದು ರೋಲ್ ಮಾಡಲ್ ಅಂತ ಹೇಳ್ಬೋದು. ಅವ್ರು ಚೆನ್ನಾಗಿ ಹೇಳ್ಕೊಟ್ಬಿಟ್ಟು ಆಟ ಆಡಿಸ್ತಾರೆ. ಆಗಿದ್ದರಿಂದ ಗಾಯಕ್ವಾಡ್ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ಯಾಪ್ಟನ್ಸಿ ಮಾಡಲಿಕ್ಕೆ ಒಂದು ಧೋನಿ ನಾಯಕತ್ವ ಸಾರಥ್ಯದಲ್ಲಿ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸರ್. ಓಕೆ. ನೆಕ್ಸ್ಟ್ ಬಂದರೆ ನಾವು MS ಧೋನಿ ಇದ್ದಾರೆ. MS ಧೋನಿ ಅವರು ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ ಆ ಸಾರಥ್ಯವನ್ನು ಅವ್ರು ತಗೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಅದ್ರ ಪ್ರಕಾರ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ ಸೊ ನೋಡಿ, ಧೋನಿ ಅಂತ ಬಂದ್ರೆ ಬ್ರಾಂಡ್, CSK ತಂಡದಲ್ಲಿ ಅವರೊಂದು ಬ್ರಾಂಡ್. ಸೊ ನಾವು ಹೇಗೆ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಅವ್ರನ್ನ ಬ್ರಾಂಡ್ ಅಂತ ಕರಿತೀವಿ, ಅದೇ ರೀತಿಯಾಗಿ ಧೋನಿ ಅವರು ಕೂಡ MS ಧೋನಿ ಅವರು ಕೂಡ CSK ತಂಡಕ್ಕೆ ಬ್ರಾಂಡ್ ಅಂತ ಹೇಳ್ಬೋದು. ಅವ್ರ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಬಿಡಿ, ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಳೇ ಸಾಲದು. ಸೊ ಅವರ ಅನುಭವ ಆಗಿರ್ಬೋದು, ಅವರ ಒಂದು ಸ್ಟ್ರಾಟಜಿಗಳಾಗಿರ್ಬೋದು, ಅವರ ಒಂದು ಗೇಮ್ ಪ್ಲಾನ್ ಆಗಿರ್ಬೋದು, ಸೊ ಮತ್ತೆ ಅವರ ಅಂಡರ್ ಅಲ್ಲಿ ಆಡ್ತಕ್ಕಂಥ ಪ್ಲೇಯರ್ಸ್ಗಳಿಗೆ ಸೊ ಅವರು ಒಂದು ಒಳ್ಳೆ ಪೊಸಿಷನ್ನ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ MS ಧೋನಿ ಅವರ ನಾಯಕತ್ವ ಆಗಿರ್ಬೋದು, ಅವರ ಒಂದು ಸ್ಟ್ರಾಟಜಿಗಳು ತುಂಬ ಮುಖ್ಯ ಆಗ್ತವೆ ಈಗ ಮುಂದಿನ ದಿನಗಳ IPL ನಲ್ಲಿ. ಟೋಟಲಿ ಓವರ್ ಆಲ್ ಆಗಿ ನೋಡೋದಾದ್ರೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆಯಾ? ಹೇಗಿದೆ ಬ್ಯಾಟಿಂಗ್ ಲೈನಪ್?
CSK ಅವ್ರದ್ದು ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ. ಎಲ್ಲ ಯಂಗ್ಸ್ಟರ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿರೋದು. ಸೊ ನಾವು ಯಂಗ್ಸ್ಟರ್ಸ್ಗಳು ನೋಡ್ಬೋದು. ಇವಾಗ ಡೇವಲ್ ಬ್ರೇವಿಸ್ ಬಂದಂದ್ರೆ ಸೌತ್ ಆಫ್ರಿಕಾ ಟೀಮ್ನ ಒಂದು 360 ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಸೊ ಹಾಗೇನೆ ನಾವು ಉರ್ವಿಲ್ ಪಟೇಲ್, ಕಾರ್ತಿಕ್ ಶರ್ಮಾ ಅಂತ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗಳು, ಇನ್ನು ಆಯುಷ್ ಮಾತ್ರೆ. ಸೊ ಅವರು ಅಂಡರ್ 19 ಅಷ್ಟೊಂದು ಆಡಕ್ಕಾಗಿಲ್ಲ ಅಂದ್ರೂ ಕೂಡ ಕೊನೆಯ ಒಂದು ಫೈನಲ್ ಪಂದ್ಯದಲ್ಲಿ ಒಂದು 50 ರನ್ ಗಳಿಸುವ ಮೂಲಕ ಒಂದು ಉತ್ತಮವಾದಂತಹ ಬೆಸ್ಟ್ ಅನ್ನ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಸೊ ಆ ಒಂದು ಫಾರ್ಮ್ ನ CSK ತಂಡಕ್ಕೆ ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅಂತ ನಾವು ನೋಡಬಹುದಾಗಿದೆ. ಆಯುಷ್ ಮಾತ್ರೆ ಅಂತ ಬಂದ್ರೆ ಸೊ ಅವರೊಬ್ಬ ಯಂಗ್ಸ್ಟರ್ ಸರ್, ಬೆಸ್ಟ್ ಯಂಗ್ಸ್ಟರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಅವರು ಕೂಡ CSK ತಂಡದಲ್ಲಿ ತಮ್ಮದೇ ಚಾಪನ್ನ ಮೂಡಿಸಿರ್ತಕ್ಕಂಥ ವ್ಯಕ್ತಿ. ಕಳೆದ ಬಾರಿ ನೋಡಿರ್ಬೋದು ನಾವು ಯಾವ ರೀತಿಯಾದ ಸ್ಫೋಟಕವಾದ ಬ್ಯಾಟಿಂಗ್ ಮಾಡಿದ್ರು ಅಂತ ನಾವು ನೋಡಬಹುದು. ಅದೇ ರೀತಿಯಾಗಿ ನಾವು ಇಲ್ಲಿ ರಾಜಸ್ಥಾನ್ ತಂಡದಲ್ಲೂ ಕೂಡ ಯಂಗ್ಸ್ಟರ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನೋಡ್ರಿ ವೈಭವ್ ಸೂರ್ಯವಂಶಿ, ಉದಯೋನ್ಮುಖ ಆಟಗಾರ ಅಂತ ನಾವು ಕರಿತೀವಿ. 16 ವರ್ಷ ಹುಡುಗ ಸರ್ ಅವ್ರನ್ನು. ಇನ್ನು ವೈಭವ್ ಸೂರ್ಯವಂಶಿ ಅವ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ 16ರ ವಯಸ್ಸಿನ ಉದಯೋನ್ಮುಖ ಆಟಗಾರ. ಸೊ ಆತ ನಾವು ಕಳೆದ IPL ಪಂದ್ಯದಲ್ಲಿ ನೋಡ್ಬೋದು, ಓಪನಿಂಗ್ ಬರ್ತಾರೆ. ಸೊ ಸ್ಟಾರ್ಸ್ ಬೌಲರ್ಸ್ಗಳಿಗೆಲ್ಲ ಸಿಕ್ಸರ್ ಸುರಿಮಳೆನೆ ಸುರಿಸ್ತಾರೆ. ಸೊ ಅವರ ಒಂದು ಪೇಷನ್ಸ್ ಇರ್ಬೋದು, ಅವರ ಒಂದು ಗೇಮ್ ಪ್ಲೇ ಇರ್ಬೋದು, ಆ ಥರ ಒಂದು ಅಗ್ರೆಷನ್ ಬ್ಯಾಟಿಂಗು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗೂ ಬರಲ್ಲ. ಸೊ ಇನ್ನು ಚಿಕ್ಕ ಹುಡುಗ ಆ ಥರ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ ಅಂದರೆ ವೈಭವ್ ಸೂರ್ಯವಂಶಿ ಅವರ ಟ್ಯಾಲೆಂಟು ಕ್ರಿಕೆಟ್ನಲ್ಲಿ ತುಂಬ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿಯಾಗಿ ಆಡ್ತಾರೆ ಅಂತಲೂ ಕೂಡ ನೋಡ್ಬೋದಾಗಿದೆ. ಓಕೆ ಪ್ರದೀಪ್, ಈಗ CSK ಬ್ಯಾಟಿಂಗ್ ಲೈನಪ್ ಆಯಿತು, ಬೌಲರ್ಸ್ನ ನೋಡ್ಕೊಂಡು ಹೋಗೋಣ. ಅವರ ಸ್ಟ್ರೆಂತ್ಗಳೇನಿದೆ, ಅವ್ರ ಸ್ಟ್ರಾಟಜಿಗಳೇನಿದೆ? ಸೊ ಒಳ್ಳೊಳ್ಳೆ ಬೌಲರ್ಗಳನ್ನ ತಗೊಂಡಿದ್ದಾರೆ ಸರ್. ಅವರು ಮೇನ್ ಗೇಮ್ ಪ್ಲಾನೇ ಅದಾಗಿತ್ತು. ಸೊ ನಾವು ಬೌಲರ್ಸ್ಗಳನ್ನ ನೋಡಿದ್ರೆ ಖಲೀಲ್ ಅಹಮದ್ ಅವರು ಇದ್ದಾರೆ, ಫಾಸ್ಟ್ ಬೌಲರು. ನೂರ್ ಅಹಮದ್ ಇದ್ದಾರೆ, ಸ್ಪಿನ್ನರ್. ಮತ್ತೆ ಮುಖೇಶ್ ಚೌಧರಿ ಇದ್ದಾರೆ, ಶ್ರೇಯಸ್ ಗೋಪಾಲ್ ಇದ್ದಾರೆ, ಹಾಗೆಯೇ ಗುರ್ದ್ರಿಚ್ ಸಿಂಗ್ ಇದ್ದಾರೆ. ಸೊ ಇಂಥ ಬೌಲರ್ಸ್ಗಳು ಇಟ್ಕೊಂಡು ಇನ್ನೂ ಅನೇಕ ಇದ್ದಾರೆ. ಬಟ್ ಶಿವಮ್ ದುಬೆ ಕೂಡ ಬೌಲಿಂಗ್ ಲೈನಪ್ ಅಲ್ಲಿ ಕಂಡು ಬರ್ತಾರೆ ಅಂತ ಹೇಳ್ಬೋದು. ಹಾಗೆ ಸ್ಪೆನ್ಸರ್ ಜಾನ್ಸನ್, ರಾಹುಲ್ ಚಹರ್ ಇದ್ದಾರೆ. ಸೊ ಒಳ್ಳೊಳ್ಳೆ ಬೌಲರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಯಂಗ್ಸ್ಟರ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ಸಲ CSK ಅವರ ಬೌಲಿಂಗ್ ಕೂಡ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು. ಅಟ್ಯಾಕಿಂಗ್ ಇದ್ದಾರೆ ಅಂತೀರಾ ಬೌಲರ್ಸ್? ತುಂಬ ಅಟ್ಯಾಕ್ ಇದ್ದಾರೆ ಸರ್. ಅಟ್ಯಾಕಿಂಗ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಒಬ್ರಿಗಿನ್ನ ಒಬ್ರು ಸೂಪರ್ ಸ್ಟಾರ್ಸ್ ಬ್ಯಾಟ್ಸ್ಮನ್ ಇದ್ದಾರೆ. ಸೊ ಹಾಗಾಗಿ ಅವರನ್ನ ನಾವು ಡಿಪೆಂಡ್ ಮಾಡಲಿಕ್ಕೆ CSK ತಂಡದ ಬೌಲರ್ಸ್ ಕೂಡ ಹೆಚ್ಚು ಪಾತ್ರ ಬೇಕಾಗುತ್ತೆ. ಓಕೆ, ಬ್ಯಾಟರ್ಸ್ ಆಯಿತು, ಬೌಲರ್ಸ್ ಆಯಿತು, ಆಲ್ರೌಂಡರ್ಗಳ ಅವರ ಒಂದು ಅಟ್ಯಾಕಿಂಗ್ ಸ್ಕಿಲ್ಸ್ ಯಾವ ಥರ ಇರುತ್ತೆ, ಸ್ಟ್ರಾಟಜಿಗಳು ಯಾವ ಥರ ಇದೆ ಅಂತ? ಸೊ CSKಲಿ ಆಲ್ರೌಂಡರ್ಗಳ ಪಾತ್ರ ಮುಖ್ಯ. ಹೋದ್ಸಲ ದ ಬಿಗ್ಗೆಸ್ಟ್ ಆಲ್ರೌಂಡರ್ ಆಗಿರ್ತಕ್ಕಂಥ ಜಡೇಜಾ ಇದ್ರು. ಸೊ ಅವ್ರು ಇವಾಗ ಮರಳಿ ತವರಿನ ಕಡೆಗೆ ಅಂತೇಳಿ RR ತಂಡಕ್ಕೆ ಫ್ರಾಂಚೈಸಿ ಅವ್ರು ಕರ್ಕೊಂಡ್ಬಿಟ್ಟಿದ್ದಾರೆ. ಅದೇ ಕ್ವಶನ್ ಮೂಡ್ತಿರೋದು ಏನಂದ್ರೆ, ಇಷ್ಟು ವರ್ಷಗಳ ಕಾಲ ಜಡೇಜಾ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಇರ್ತಾರೆ, ಸಂಜು ಸ್ಯಾಮ್ಸನ್ ಅವರು ರಾಜಸ್ಥಾನ್ ರಾಯಲ್ಸ್ ಇರ್ತಾರೆ, ಎಕ್ಸಾಕ್ಟ್ ಸ್ವಾಪ್ ಮಾಡಿದ್ದಾರೆ. ಇದು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರಿಗೆ ಲಾಸ್ ಆಗುತ್ತಾ? ಇದು ಏನಾದ್ರು ದಟ್ ಇಸ್ ಬಿಗ್ ಲಾಸ್ ಅಂತಾನೆ ಹೇಳ್ಬೋದು ಸರ್. ಹೌದು. ಜಡೇಜಾ ಅಂತಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಅಂದಗಾಲತ್ತಿಲ್ ಅಂತ ಹೇಳ್ತಾರೆ. ಜಡೇಜಾ ಅವರು ಅವಾಗ್ಲೇನೆ ಟೀಮು ಇನ್ನು ಸ್ಟಾರ್ಟಿಂಗ್ ಬಂದಾಗ ಕಪ್ ಗೆಲ್ಲುವ ಟೈಮಲ್ಲೇ ಇದ್ದವರು, ಅವ್ರನ್ನ ಈಸಿಯಾಗಿ ಬಿಟ್ಟು ಕೊಟ್ಬಿಟ್ರ? ಅದೇ ಸರ್ ಗೊತ್ತಾಗ್ತಾ ಇಲ್ಲ. ಫ್ರಾಂಚೈಸಿ ಅವರು ಜಡೇಜಾ ಅವ್ರನ್ನ ಯಾಕೆ ತಗೊಂಡ್ರು ಅಂತ ಇನ್ನೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸೊ ಜಡೇಜಾ ಇರ್ಬೋದು. ಜಡೇಜಾ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದ್ಭುತವಾದ ಸ್ಪಿನ್ನರ್ ವಿತ್ ಬ್ಯಾಟರ್. ಸೊ ಕ್ರೂಷಿಯಲ್ ಟೈಮಲ್ಲಿ ಡೆತ್ ಓವರ್ಸ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಸೊ ಅವರ ಬ್ಯಾಟಿಂಗ್ ಲೈನ್ ಬಗ್ಗೆ ಮಾತಾಡೋದೇ ಬೇಡ ಸರ್. ಅಂತ ರೋಚಕ ಬ್ಯಾಟಿಂಗ್ ಆಡ್ತಾ ಬಂದಿದ್ದಾರೆ. ಸೊ ಜಡೇಜಾ ಅವರು ಯಾಕೆ ಕ್ರೂಷಿಯಲ್ ಆದ್ರು, RR ತಂಡ ಅವ್ರನ್ನ ಯಾಕೆ ಖರೀದಿ ಮಾಡ್ಕೊಳ್ತು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಜಡೇಜಾ ಅವರು ಕಳೆದ ಒಂದು 2023 ಏನೋ IPL ಟ್ರೋಫಿ ನಡೆಯುತ್ತೆ, ಅದಕ್ಕೆ ಮೇನ್ ಗೆಲುವಿಗೆ ಕಾರಣನೇ ಅವರು. ಸೊ ಆ ಒಂದು ರೋಚಕ ಪಂದ್ಯದಲ್ಲಿ ಕೊನೆಯ ಒಂದು ಓವರ್ ನಲ್ಲಿ ಯಾವ ರೀತಿಯಾಗಿ ಅದ್ಭುತವಾದ 6 4ಗಳನ್ನ ಸಿಡಿಸುವ ಮೂಲಕ ತಮ್ಮ ಒಂದು ಬೆಸ್ಟ್ ಅನ್ನ ಕೊಟ್ಟು ತಂಡದ ಗೆಲುವಿಗೆ ಕಾರಣ ಆಗ್ತಾರೆ. ಸೊ ಅಂತ ಒಂದು ಘಟಾನುಘಟಿ ಬ್ಯಾಟ್ಸ್ಮನ್ ಅಥವಾ ಸ್ಪಿನ್ನರ್ RR ಅವ್ರು ತಗೊಂಡಿರೋದು ಅವರು ಕೂಡ ಒಂದು ಲೆಕ್ಕದಲ್ಲಿ ಅಡ್ವಾಂಟೇಜ್ ಆಗುತ್ತೆ ಸರ್. ಹೌದು. ಓಕೆ, CSK ಆಯ್ತು. ಈಗ ರಾಜಸ್ಥಾನ್ ರಾಯಲ್ಸ್ನವರ ಬ್ಯಾಟಿಂಗ್ ಲೈನಪ್ ಯಾವ ಥರ ಇದೆ? ಟಕ್ಕರ್ ಕೊಡ್ಬೋದಾ ಅವ್ರಿಗೆ, ಚೆನ್ನೈ ಅವ್ರಿಗೆ ಅವರು? ಸರ್ ಖಂಡಿತ ಕೊಡ್ತಾರೆ ಸರ್. ಇನ್ನು ರಾಜಸ್ಥಾನ್ ರಾಯಲ್ಸ್ ನಲ್ಲಿ ನೋಡಬಹುದು ಬಿಗ್ಗೆಸ್ಟ್ ಬ್ಯಾಟ್ಸ್ಮನ್ಗಳಿದ್ದಾರೆ. ವೈಭವ್ ಸೂರ್ಯವಂಶಿ ಆಗಿರ್ಬೋದು, ಧುನವನ್ ಫೆರರ್ ಆಗಿರ್ಬೋದು, ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ರಿಯಾನ್ ಪರಾಗ್ ಆಗಿರ್ಬೋದು, ಸೊ ಎಟ್ಮೈರ್ ಆಗಿರ್ಬೋದು, ಧ್ರುವ್ ಜುರೆಲ್, ಮತ್ತೆ ಇನ್ನೂ ಹಲವಾರು ಆಟಗಾರ ಇದ್ದಾರೆ. ಸೊ ಅವ್ರದೊಂದು ಬ್ಯಾಟಿಂಗ್ ಲೈನಪ್ ಕೂಡ ಚೆನ್ನಾಗಿದೆ. ಸೊ ಅವರು ಓಪನರ್ಸ್ ಆಗಿರ್ತಕ್ಕಂಥ ರಿಯಾನ್ ಪರಾಗ್ ಆಗಿರ್ಬೋದು ಮತ್ತೆ ವೈಭವ್ ಸೂರ್ಯವಂಶಿ, ಸೊ ಇವರು ಪವರ್ ಪ್ಲೇ ಚೆನ್ನಾಗಿ ಆಡ್ತಾ ಬರ್ತಾರೆ. ಸೊ ಅವರು ಪವರ್ ಪ್ಲೇ ರನ್ ಮಾಡ್ತಾರೆ. ಸೊ ಅದು ಇಡೀ ತಂಡಕ್ಕೆ ಒಂದು ಅಡ್ವಾಂಟೇಜ್ ಆಗುತ್ತೆ. ಸೂರ್ಯವಂಶಿ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆಯಾ? ಖಂಡಿತ ಜಾಸ್ತಿ ಇದೆ. ಸೊ ವೈಭವ್ ಸೂರ್ಯವಂಶಿ ನಾವು ನೋಡ್ಬೋದು. ಅವರು ನೋಡಿ ಕಳೆದ ಒಂದು ಪಂದ್ಯ IPL ನಲ್ಲಿ ಯಾವ ರೀತಿಯಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡುವ ಮೂಲಕ, ಸೊ ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಅವ್ರು ಬಂದ ಮೇಲಂತೂ ಇಡೀ ರಾಜಸ್ಥಾನ್ ತಂಡ ಬೆಚ್ಚಿ ಬಿದ್ದೋಗ್ಬಿಡ್ತು. ಆ ಲೆವೆಲ್ಗೆ ಅವರ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಸೊ ಮೊದಲೇ ಬಾಲಲ್ಲಿ ಅವರು ಅಟ್ಯಾಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅಂತ ಒಂದು ಸ್ಟ್ರಾಟಜಿ ಇರ್ಬೋದು, ಅಂತ ಒಂದು ಟ್ಯಾಲೆಂಟ್ ಆ ತರ ವೈಭವ್ ಸೂರ್ಯವಂಶಿ ಅವರಿಗೆ ಇದೆ ಅಂತ ಹೇಳ್ಬೋದು. ಸೊ ನೋಡೋಣ CSK ತಂಡದ ಬೌಲರ್ಸ್ಗಳನ್ನ ಯಾವ ರೀತಿ ಹತ್ತಿಕ್ತಾರೆ ಅಂತ ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಇನ್ನು ಬೌಲರ್ಸ್ ನೋಡ್ಕೊಂಡು ಬರೋದಾದ್ರೆ, ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಚೆನ್ನಾಗಿರೋ ಬೌಲಿಂಗ್ ಫ್ರಾಂಚೈಸಿ ಅವರು ಟ್ರೇಡಿಂಗ್ ಮಾಡ್ಕೊಂಡಿದ್ದಾರೆ ಸರ್. ಒಳ್ಳೆ ಯಂಗ್ಸ್ಟರ್ಸ್ಗಳನ್ನ ಕರ್ಕೊಂಡ್ ಬಂದಿರತಕ್ಕಂಥದ್ದು. ಸೊ ನಾವು ನೋಡ್ಬೋದು ಚೋಪ್ರಾ ಆರ್ಚರ್, ಸಂದೀಪ್ ಶರ್ಮಾ ಅವರು, ಮತ್ತೆ ಹ್ಯಾಂಡ್ರಿ ಬರ್ಗರ್ ಅವರು, ಮತ್ತೆ ರವಿ ಬಿಷ್ಣೋಯಿ,
ಈ ತರತಕ್ಕಂಥ ಒಂದು ಬೌಲಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿದೆ ಅವ್ರದ್ದು. ಓಕೆ ಸೊ ನೋಡ್ಬೋದು ಯಾವ ರೀತಿಯಾಗಿ CSK ಬ್ಯಾಟ್ಸ್ಮನ್ಗಳನ್ನ ಡಿಪೆಂಡ್ ಮಾಡ್ತಾರೆ ಅಂತ ಕೂಡ ನೋಡ್ಬೋದಾಗಿದೆ. ಓಕೆ ಅಟ್ಯಾಕಿಂಗ್ ಇದಾರ ಇವರು ಚೆನ್ನೈ ಅವ್ರನ್ನ ಹೊಡೆಯೋ ಅಂತ ತಾಕತ್ತಿದೆಯಾ ಅವ್ರ ಹತ್ರ? ಖಂಡಿತ ಇದೆ ಸರ್. ನೋಡ್ಬೇಕು ಅವ್ರ ಕಡೆನೂ ಯಂಗ್ಸ್ಟರ್ಸ್, ಇವ್ರ ಕಡೆನೂ ಒಂದು ಎಕ್ಸ್ಪೀರಿಯನ್ಸ್. ಧೋನಿ ಅಂತ ಬಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಸೊ ಎಕ್ಸ್ಪೀರಿಯನ್ಸ್ ವರ್ಸಸ್ ಯಂಗ್ಸ್ಟರ್ಸ್ ಗಳಿಗೆ ಯಾವ ರೀತಿ ಜಿದ್ದಾಜಿದ್ದಿ ನಡೆಯುತ್ತೆ ಅಂತ ಕೂಡ ನಾವು ನೋಡ್ಬೋದಾಗಿದೆ ಮುಂದಿನ ದಿನಗಳಲ್ಲಿ. ಓಕೆ ಇನ್ನು ಆಲ್ರೌಂಡರ್ಗಳ ಬಗ್ಗೆ ನೋಡ್ಕೊಂಬರೋದಾದ್ರೆ ಆಲ್ರೌಂಡರ್ಗಳಲ್ಲಿ ನಮ್ಮ ನೋಡಿ CSK ತಂಡದಲ್ಲಿರ್ತಕ್ಕಂಥ ಜಡೇಜಾ ಅವರು ಹೋಗ್ಬಿಟ್ಟು ಅವರ ಟೀಮಲ್ಲಿ ಕೂತಿರ್ತಕ್ಕಂಥದ್ದು ಖಂಡಿತ ಅಡ್ವಾಂಟೇಜ್ ಆಗುತ್ತೆ RR ತಂಡಕ್ಕೆ. ಅದು ಎಸ್ಪೆಷಲಿ ಜಡೇಜಾ ಅವ್ರನ್ನ ಇದು ಕೊಂಡ್ಕೊಂಡಿರೋದು ಇನ್ನೂ ಅವರಿಗೆ ಅವರ ತಂಡಕ್ಕೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಕಾಣುತ್ತೆ ಸರ್. ಈಗ ನೆಕ್ಸ್ಟ್ ಪ್ರದೀಪ್, ಈಗ ಟಾಸ್ ಆದಮೇಲೆ ಏನು ಆಯ್ಕೆ ಮಾಡಿಕೊಂಡ್ರೆ ನಡೀತಿರ್ತಕ್ಕಂಥ ಸ್ಟೇಡಿಯಮಲ್ಲಿ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ? ಟಾಸ್ ಗೆದ್ದು ಯಾರು ಬ್ಯಾಟಿಂಗ್ ತೊಗೊಂಡ್ರೆ ಎಷ್ಟು ಸ್ಕೋರ್ ಮಾಡ್ಬೋದು? ಸೊ ನೋಡಿ, ಇವಾಗ CSK ಅವರು ಟಾಸ್ ಗೆದ್ದು ಅವರು ಬೌಲಿಂಗ್ನೇ ತಗೊಳ್ಳೋದು ಅಂತ ಅನ್ಕೋತೀನಿ. ಯಾಕೆಂದ್ರೆ ಧೋನಿ ಅವರು ಯಾವುದೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳಲ್ಲ. ಅವರು ಫಸ್ಟ್ ಚೇಸಿಂಗ್ನೇ ತಗೊಂಡ್ಬಿಟ್ಟು ಅವ್ರು ಹಲವಾರು ಮ್ಯಾಚ್ಗಳನ್ನ ಗೆದ್ದಿರ್ತಕ್ಕಂಥ ಉದಾಹರಣೆ ಇದೆ. ಸೊ ಅವರ ಒಂದು ಕ್ಯಾಪ್ಟನ್ಸಿಲಿ ನಾವು ನೋಡ್ಬೋದು ತುಂಬಾ ಚೇಸಿಂಗ್ ಮಾಡಿರೋದು, ಗೆದ್ದು ಟ್ರೋಫಿಗಳನ್ನ ಎತ್ತಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದಾವೆ. ಸೊ ಹಾಗಾಗಿ ಧೋನಿಯವರ ಒಂದು ಸಾರಥ್ಯದಲ್ಲಿ ಗಾಯಕ್ವಾಡ್ ಏನಿದ್ದಾರೆ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳಲ್ಲ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಅವರು ಚೇಸ್ ಮಾಡಲಿಕ್ಕೆ ತಯಾರಿ ಮಾಡ್ಕೊತಾರೆ ಅಂತ ಅನ್ಕೋತಿದ್ದೀವಿ. ಎರಡೂ ತಂಡಗಳದ್ದು 8 ಮ್ಯಾಚಸ್ ನೋಡೋದಾದ್ರೆ ಎರಡೂ ತಂಡಗಳು 31 ಬಾರಿ ಎದುರಾಗಿವೆ. ಹೌದು ನೋಡಿ, ನಾವು ಇದು RR ನೋಡ್ಬೋದು 15 ಬಾರಿ ವಿನ್ ಆಗಿದ್ದಾರೆ. ಸೊ ಇವರು CSK ಅವರು 16 ಬಾರಿ. ಸೊ ಈ ಒಂದು ಪಂದ್ಯಾಟಗಳಲ್ಲಿ CSK ಅವರು ಅತಿ ಹೆಚ್ಚು ಅಂದ್ರೆ ಒಂದು ಗ್ಯಾಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡಿ, ನಿಯರ್ ಬೈ ಈಕ್ವಲ್ಗೆ ಬಂದಿದ್ದಾರೆ ಅವರು. ಹೌದು, ಇನ್ನೇನು ಒಂದು ಮ್ಯಾಚ್ ಆಡಿದ್ರೆ ಈ ಒಂದು ಮುಂದಿನ ಪಂದ್ಯ ಆಟ ಆಡಿದ್ರೆ ಅವರಿಬ್ರದ್ದು ಈಕ್ವಲ್ ಆಗೋ ಚಾನ್ಸಸ್ ಇದೆ. ಸೊ ಇವರು RR ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆ ಈಗ ನನ್ನ ಪ್ರಶ್ನೆ ಏನಂದ್ರೆ ಪ್ರದೀಪ್, ಜಡೇಜಾ ಅವರು ಈ ಕಡೆ ಬಂದಿದ್ದಾರೆ, ಸ್ಯಾಮ್ಸನ್ ಅವರು ಈ ಕಡೆ ಬಂದಿದ್ದಾರೆ. ಅವರಿಬ್ಬರದ್ದು ಸ್ಟ್ರೆಂತ್ ಏನಿದಾವೆ? ಇವ್ರ ಗ್ಲಾಸ ಅವ್ರಿಗೆ ಪ್ಲಸ್ಸಾ, ಇಲ್ಲ ಅವ್ರಿಗೆ ಪ್ಲಸ್ಸಾ ಇವ್ರ ಗ್ಲಾಸಾ, ಅದನ್ನೊಂದು ನೋಡ್ಕೊಂಡು ಬರೋಣ ಸರ್. ನಾವು ನೋಡ್ಬೋದು ಇಬ್ಬರಿಗೂ 50-50 ಅಂತ ಹೇಳ್ಬೋದು. ಸ್ಯಾಮ್ಸನ್ ಅವರು ನೋಡ್ಬೋದು ನೀವು, ಅವ್ರನ್ನ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಟೀಮಲ್ಲಿ ಆಡಿಸ್ಲೇ ಇಲ್ಲ. ಕೊನೆಗೆ ಕ್ವಾಲಿಫೈ ಮ್ಯಾಚ್ ಆಗಿರ್ಬೋದು, ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ಅವರ ಬ್ಯಾಟಿಂಗ್ ನೋಡ್ತಾ ಹೋದ್ರೆ ಸೊ ಇಡೀ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಅಂತ ಒಂದು ರೋಚಕ ಬ್ಯಾಟಿಂಗ್ ಅನ್ನು ಆಡ್ತಾ ಬಂದ್ರು. ಸೊ ಗೆಲುವಿನ ಮಟ್ಟಕ್ಕೆ ಆದಷ್ಟು ಕರ್ಕೊಂಡೋಗಿ ಟ್ರೈ ಮಾಡಿದ್ರು ಸರ್. ಅಂತ ಒಂದು ಆಟಗಾರ ಇವಾಗ CSK ತಂಡಕ್ಕೆ ಬಂದಿರೋದು ಇವ್ರಿಗೆ ಒಂಚೂರು ಅಡ್ವಾಂಟೇಜ್ ಆಗಿರ್ಬೋದು ಸರ್. ಲಾಸ್ ಇಲ್ವಾ? ಖಂಡಿತ ಲಾಸ್ ಇಲ್ಲ. ಸೊ ಅವರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಮ್ಯಾಟರ್ ಆಗುತ್ತೆ ಅಂತ ನೋಡ್ಬೋದಾಗಿದೆ. ಈಗ ಜಡೇಜಾ ಅವ್ರ ಕಡೆಯಿಂದ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಎಷ್ಟು ಅಡ್ವಾಂಟೇಜ್ ಆಗ್ಬೋದು? ತುಂಬ ಅಡ್ವಾಂಟೇಜ್ ಇದೆ ಸರ್. ಜಡೇಜಾ ಅವ್ರದ್ದು ಸ್ಪಿನ್ ನೋಡಿರ್ಬೋದು ನೀವು, ಮತ್ತೆ ಬ್ಯಾಟಿಂಗ್ ಅಂತ ಬಂದರೆ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಸೊ ಮತ್ತೆ ಜಡೇಜಾ ಅವ್ರದ್ದು ಕೂಡ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಹಳೆ ಆಟಗಾರ ಕೂಡ ಹೌದು. IPL ಅಂತ ಬಂದರೆ ಆತ ಉತ್ತಮವಾಗಿ ಆಟ ಆಡೋದು ಅಂತ ಕೂಡ ನೋಡ್ಬೋದಾಗಿದೆ. ಇನ್ನು ಸಂಜು ಸ್ಯಾಮ್ಸನ್ ಕೂಡ ಅಷ್ಟೇ ಬೆಸ್ಟ್ ಪ್ಲೇಯರು. ಸೊ ಅವರು ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಬರ್ತಾರೆ, ಪವರ್ ಪ್ಲೇ ತುಂಬ ಅಚ್ಚುಕಟ್ಟಾಗಿ ಆಡ್ತಾರೆ ಸರ್. ಅದರಿಂದ ಸಂಜು ಸ್ಯಾಮ್ಸನ್ ಆಸ್ ಅ ಬೆಸ್ಟ್ ಪ್ಲೇಯರ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ಟೋಟಲ್ ಆಗಿ ಏನು ಆಗ್ಬೋದು ಮ್ಯಾಚ್? CSKನ RR ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಅದೇ ಸರ್, 50-50 ಅಂತ ಹೇಳ್ಬೋದು. ಎರಡು ಕೂಡ ಈಗ ಯಂಗ್ಸ್ಟರ್ಸ್, ಎರಡು ತಂಡದಲ್ಲೂ ಯಂಗ್ಸ್ಟರ್ಸ್ ಇರೋದ್ರಿಂದ ಸೊ ಈ ಕಡೆ CSK ಅಲ್ಲಿ ಬಂದರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಸೊ RR ಅಲ್ಲಿ ಬಂತಂದ್ರೆ ಅಲ್ಲೂ ಯಂಗ್ಸ್ಟರ್ಸ್ಗಳಿದ್ದಾರೆ, ಅವರು ಕೂಡ ಒಂದು ಅವ್ರದ್ದೇ ಆದಂಥ ಒಂದು ಬ್ಯಾಟಿಂಗ್ ಲೈನಪ್ ಇದೆ. ಸೊ ಬೌಲಿಂಗ್ ಕೂಡ ಚೆನ್ನಾಗಿದೆ ಅವ್ರದ್ದು. ಎರಡನ್ನೂ ಹೇಳೋಕ್ಕಾಗಲ್ಲ, 50-50 ಅಂತಲೇ ಹೇಳ್ಬೋದು. ಓಕೆ ಧನ್ಯವಾದಗಳು ಪ್ರದೀಪ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ಥರದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ TV. ಇದು ನಿಮ್ಮ ಧ್ವನಿ.